ಹಾಸನ ಜಿಲ್ಲೆಯಲ್ಲಿ ತಪ್ಪಿದ ಭಾರೀ ದುರಂತ. ಖಾಸಗಿ ಶಾಲೆಗೆ ಮಕ್ಕಳನ್ನ ಕರೆದೊಯ್ಯುತ್ತಿದ್ದ ಬಸ್ ಕೆರೆಯ ಏರಿ ಮೇಲೆ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ಕೆರೆ ಕಡೆಗೆ ವಾಲಿ ನಿಂತಿದೆ. ಕೆರೆಗೆ ಬೀಳುವುದು ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದೆ. ಅರಕಲಗೂಡು ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ಮುಕ್ಕನಹಳ್ಳಿ ಗ್ರಾಮದ ಬಳಿಯ ಕೆರೆ ಏರಿ ಮೇಲೆ ಘಟನೆ ನಡೆದಿದೆ. ಬಸ್ನಲ್ಲಿದ್ದ ಶಾಲೆಯ 40 ವಿದ್ಯಾರ್ಥಿಗಳು ಮರಕ್ಕೆ ಡಿಕ್ಕಿ ಹೊಡೆದು ಕೆರೆಯ ಕಡೆಗೆ ವಾಲಿ ನಿಂತಿದೆ. ಶ್ರೀ ಸಿದ್ದರಾಮೇಶ್ವರ ಶಾಲೆಗೆ ಸೇರಿದ ವಾಹನ ಇದಾಗಿದ್ದು, ಬೆಳಗ್ಗೆ ಶಾಲೆಗೆ ಮಕ್ಕಳನ್ನ ಕರೆದೊಯ್ಯುವ ವೇಳೆ ಈ ಅವಘಡ ಸಂಭವಿಸಿದೆ. ಮರಕ್ಕೆ ಬಸ್ ಡಿಕ್ಕಿ ಹೊಡೆಯುತ್ತಿದ್ದಂತೆ ಬಸ್ನಿಂದ ವಿದ್ಯಾರ್ಥಿಗಳು ಕೆಳಗಿಳಿದಿದ್ದಾರೆ. ಅದೃಷ್ಟವಶಾತ್ ಅನಾಹುತ ತಪ್ಪಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಜಮಾಯಿಸಿದ ವಿದ್ಯಾರ್ಥಿಗಳ ಪೋಷಕರು ಅಪಘಾತದ ನಂತರ ಬಸ್ ಎಫ್ಸಿ ಹಾಗೂ ಇನ್ಶೂರೆನ್ಸ್ ಇಲ್ಲದಿರುವುದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಘಟನೆ ಹಳ್ಳಿ ಮೈಸೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಬಸ್ ಎಲ್ಲ ಸೇರಿ ಬೈಕ್ ಐತೆ ಪತ್ರನಾ ಇಲ್ಲಿ ಯಾರ್ದಾರೆ ಎತ್ತಿ ಹೋಗದ ಯಾರ್ದೈತೆ ಫೇಸ್ಬುಕ್ ಹಾಕ್ಬೋದು ಮೇ ಬಿ. ನಮ್ಮ ಹುಡುಗನು ಇದಕ್ಕೆ ಹೋಗೋದು ಇದ್ರಲ್ಲಿ ಇದ್ದ ಇಲ್ಲ ಅವನ್ನ ಕೇಸ್ ಕೊಡ್ರಿ ಹೇಳ್ತೀನಿ. ಕೇಸ್ ಕೊಡಿ ದೇವರಿಗೆ ಎರಡಡಿ ಈ ಕಡೆ ಬಂದಿರ್ತಾರೆ ಅಡಿ ಮರ ಇದ್ದಿರ್ಬೇಕು ಇಲ್ಲಿ ಹೊಂಟೋಗಿದ್ರೆ ನೋಡಿ ಇಲ್ಲಿ ಹೋಗೋ ಬೀದು ಬಂದಿರೋ ಆಗೋದು. ಹುಡ್ಕೋತಿದ್ದ ನಮ್ಮ ಹುಡುಗ ನಿತ್ಯ ಬರೋದು. ಕಳಿಸ್ಬೋದು